ಜಿಬಿಎ ಚುನಾವಣೆಗೆ ನಡೆಯಲಿದೆ ತಾಲೀಮು ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಜೂನ್ ಒಳಗೇನೆ ಜಿಬಿಎ ಚುನಾವಣೆ ನಡೆಯೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲು ಆಗ್ತಾ ಇದೆ. ಎಲ್ಲ ಪಕ್ಷಗಳು ಕೂಡ ರೆಡಿ ಆಗ್ತಾ ಇವೆ. ಈ ಒಂದು ಚುನಾವಣೆಗೆ ಯಾವ ರೀತಿಯಾಗಿ ಗೆಲ್ಲಬೇಕು, ಏನು ತಂತ್ರಗಳನ್ನು ಮಾಡಬೇಕು ಅಂತ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಜೂನ್ ಒಳಗೇನೆ ಜಿಬಿಎ ಚುನಾವಣೆ ನಡೆಯೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಸರ್ಕಾರ ಈಗ ಅಲರ್ಟ್ ಆಗಿದೆ. ಇದೇ ಒಂದು ವಿಚಾರವಾಗಿ ಜಿಬಿಎ ಚುನಾವಣೆ ಸಂಬಂಧ ಜನವರಿ 20ರಂದು ಮಹತ್ವವಾದಂತಹ ಸಭೆ ನಡೆಯುತ್ತೆ. ಚುನಾವಣೆ ಆಯೋಗದಿಂದ ಜನವರಿ 20ರಂದು ಮೀಟಿಂಗ್ ಮಾಡಲಾಗುತ್ತೆ. ಮೀಟಿಂಗ್ ಕರೆದಿದ್ದಾರೆ. ಜೂನ್ 30ರೊಳಗೆ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಮೇ ಕೊನೆ ವಾರದೊಳಗೆ ಚುನಾವಣೆ ನಡೆಸಬೇಕಿದೆ ಸರ್ಕಾರ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಕಳೆದ ಬಾರಿಗಿಂತ ಈ ಬಾರಿ ವಾರ್ಡ್ಗಳ ಸಂಖ್ಯೆ ಸಹ ಹೆಚ್ಚಾಗಿದೆ. ಜಿಬಿಎಯಲ್ಲಿ ಚುನಾವಣೆ ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. 5 ವರ್ಷದಿಂದ ಬೆಂಗಳೂರು ಪಾಲಿಕೆಗೆ ಚುನಾವಣೆಯೇ ನಡೆದಿಲ್ಲ. ಹೀಗಾಗಿ ಈ ಬಾರಿ ಚುನಾವಣೆ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆಡಳಿತಾಧಿಕಾರಿ ಮುಖ್ಯ ಆಯುಕ್ತರಿಂದ ಬೆಂಗಳೂರು ನಿರ್ವಹಣೆ ಆಗ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳಿಲ್ಲದೇನೆ ರಾಜಧಾನಿಯಲ್ಲಿ 108 ಸಮಸ್ಯೆಗಳು ಹುಟ್ಟುಕೊಂಡಿವೆ. ಹೀಗಾಗಿ ಚುನಾವಣೆ ನಡೆಸಬೇಕಾದಂತಹ ಒಂದು ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ನಡೆಸಲೇಬೇಕಾದಂತಹ ಪರಿಸ್ಥಿತಿ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಚುನಾವಣೆ ನಡೆಸಲು ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಹೀಗಾಗಿ ಜಿಬಿಎ ಚುನಾವಣೆಗಾಗಿ ಸಕಲ ಸಿದ್ಧತೆಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಸಾಕಷ್ಟು ವಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು ನಡೆಸಬೇಕು ಅಂತ ಹೇಳಿ. ಈಗ ಸರ್ಕಾರ ಅದೇ ರೀತಿಯಾಗಿ ನಡೆಸೋಕೆ ಮುಂದೆ ಹಾಕಿದೆ. BBMP ಇದ್ದಂತಹ ಹೆಸರನ್ನು GPA ಆಗಿ ಮಾಡಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿತ್ತು ಅದರ ಎಲೆಕ್ಷನನ್ನು ನಡೆಸಬೇಕು ಅಂತ ಈಗ ಎಲ್ಲ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು, ಸೂಚನೆಯನ್ನು ಕೊಟ್ಟಿತ್ತು. ಆ ರೀತಿಯಾಗಿ ಸರ್ಕಾರ ಈಗ ಎಲ್ಲ ಚಿಂತನೆಯನ್ನು ಮಾಡ್ತಾ ಇದೆ. ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದೇ ಜನವರಿ 20ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಚುನಾವಣೆ ಆಯೋಗದಿಂದ ಈ ಒಂದು ಮೀಟಿಂಗ್ ಕರೆದಿರುವಂಥದ್ದು ಜೂನ್ 30ರೊಳಗೆ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣಗೊಳಿಸಬೇಕು. ಮೇ ಕೊನೆ ವಾರದೊಳಗೆ ಚುನಾವಣೆ ನಡೆಸಬೇಕಾಗಿದೆ ಸರ್ಕಾರ. ಅನಿವಾರ್ಯ ಕೂಡ ಇದೆ, ಇದು ನಡೆಸಲೇಬೇಕು. ಯಾಕಂದರೆ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ವಾರ್ಡ್ಗಳಾಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿದೆ ವಾರ್ಡ್ಗಳ ಸಂಖ್ಯೆ. ಚುನಾವಣೆ ಯಾವ ರೀತಿ ನಡೆಸಬೇಕು, ಏನೇನು ತಯಾರಿಯನ್ನು ಮಾಡಿಕೊಳ್ಬೇಕು, ಬ್ಯಾಲೆಟ್ ಪೇಪರ್ ಮೂಲಕ ಮಾಡಬೇಕು ಅಥವಾ ವೋಟಿಂಗ್ ಮಿಷಿನ್ ಇಡಬೇಕು, ಅದೇ ರೀತಿಯಾಗಿ ಯೋಚನೆ ಆಗುತ್ತೆ. 5 ವರ್ಷದಿಂದ ಕೂಡ ಬೆಂಗಳೂರು ಪಾಲಿಕೆಗೆ ಚುನಾವಣೆ ಆಗಿಲ್ಲ, ಜನಪ್ರತಿನಿಧಿಗಳು ಇಲ್ಲ. ಅಲ್ಲಿ ಆಡಳಿತಾಧಿಕಾರಿ ಮುಖ್ಯ ಆಯುಕ್ತರಿಂದಾನೇ ಬೆಂಗಳೂರು ಈ ಒಂದು ಗ್ರೇಟರ್ GPAಯಿಂದ ಕಾರ್ಯನಿರ್ವಹಿಸ್ತಾ ಇದೆ. ಚುನಾಯಿತ ಪ್ರತಿನಿಧಿಗಳು ಯಾರೂ ಕೂಡ ಇಲ್ಲ ಅಲ್ಲಿ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿದೆ. ಯಾರನ್ನ ಕೇಳಬೇಕು, ಯಾರಿಲ್ಲ. ಆ ಒಂದು ವಾರ್ಡ್ಗೆ ಸಂಬಂಧಪಟ್ಟಾಗ ಕಾರ್ಪೊರೇಟರ್ಗಳು ಏನಿರ್ತಾರೆ ಅವರನ್ನು ಕೇಳುತ್ತಾ ಇದ್ರು. ಈಗ ಅವರೇ ಇಲ್ಲ, ಯಾರನ್ನ ಕೇಳಬೇಕು ಜನ? ಆ ರೀತಿ ಒಂದು ಸಮಸ್ಯೆ ಎದುರಾಗಿದೆ. ಹೀಗಾಗಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಅದೇ ರೀತಿಯಾಗಿ ಸರ್ಕಾರ ಕೂಡ ಈಗ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮುಂಬರುವಂತಹ ಚುನಾವಣೆ ಬಗ್ಗೆ BJP, JDS, ಕಾಂಗ್ರೆಸ್ ಈ ಮೂರೂ ಪಕ್ಷಗಳು ಕೂಡ ತಮ್ಮದೇ ಆದಂತಹ ರೀತಿಯಲ್ಲಿ ತಯಾರಾಗ್ತಾ ಇವೆ. ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲಬೇಕು, ನಿರೀಕ್ಷೆಗಿಂತ ಜಾಸ್ತಿ ನಾವು ಗೆಲ್ಲೇಬೇಕು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಲವನ್ನು ತೋರಿಸಬೇಕು ಅಂತ ನಾವು ಗಮನಿಸಿದ್ದೀವಿ. ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಯಿತು, BJPಗೆ ದೊಡ್ಡ ಮಟ್ಟದ ಒಂದು ಬಹುಮತ ಸಿಕ್ತು ಅಲ್ಲಿ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಏನಾಗುತ್ತೆ, ದೇಶದ ಶ್ರೀಮಂತ ಪಾಲಿಕೆ ಅಂತ ಕರಿತೀವಿ ನಾವು ಮಹಾರಾಷ್ಟ್ರದ ಪಾಲಿಕೆಯನ್ನು. ಆ ಪಾಲಿಕೆ ಚುನಾವಣೆ ಆಯಿತು. ಈಗ ನೆಕ್ಸ್ಟ್ ನಮ್ಮ ಬೆಂಗಳೂರದ್ದು ಆಗುತ್ತೆ GPA ಎಲೆಕ್ಷನ್ನು. ಆ ಎಲೆಕ್ಷನ್ನಲ್ಲಿ ಯಾವ ಅಭ್ಯರ್ಥಿಗಳನ್ನು ಕಳಕ್ಕಿಳಿಸುತ್ತವೆ, ಯಾವ್ಯಾವ ಪಕ್ಷಗಳು ಯಾರನ್ನ ಇಳಿಸಿದ್ರೆ ಸೂಕ್ತ, ಎಷ್ಟು ಸ್ಥಾನಗಳನ್ನು ಗೆಲ್ಲಬೇಕು, ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು, ಅದೆಲ್ಲದರ ಬಗ್ಗೆ ಕೂಡ ಜನವರಿ 20ನೇ ತಾರೀಕು ಚರ್ಚೆ ಆಗುತ್ತೆ. ಅಧಿಕಾರಿಗಳು ಬರ್ತಾರೆ, ಚುನಾವಣಾ ಆಯೋಗದಿಂದ ಮೀಟಿಂಗನ್ನು ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಎಲ್ಲ ರೀತಿಯಾದಂಥ ಒಂದು ಚರ್ಚೆ ಆಗುತ್ತೆ. ಆ ನಂತರ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ನಿಖರವಾದಂತಹ ದಿನಾಂಕ ಮಾತ್ರ ಅಧಿಕೃತವಾಗಿ ಘೋಷಣೆ ಆಗಬೇಕು, ಅದು ಬಾಕಿ ಇದೆ. ಎಲ್ಲ ಒಂದು ಜನವರಿ 20ರ ನಂತರ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಯಾಕಂದರೆ ಮೀಟಿಂಗಲ್ಲಿ ಏನು ಆಗುತ್ತೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಆ ನಂತರ ಚುನಾವಣೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳುತ್ತೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿಂದ ತುಂಬಿರುವಂತಹ ಬೆಂಗಳೂರಿನಲ್ಲಿ ಸಮಸ್ಯೆಗಳನ್ನು ಪರಿಹರಿಸೋಕೆ ಜನಪ್ರತಿನಿಧಿಗಳು ಬೇಕು, ಪ್ರತಿ ವಾರ್ಡ್ಗಳು ಕೂಡ ಅಂತ ಹೇಳಿ ಯೋಚನೆ ಮಾಡಿದೆ ಸರ್ಕಾರ. ಹೀಗಾಗಿ ಚುನಾವಣೆಯನ್ನು ನಡೆಸೋಕೆ ಮುಂದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.